ನಿಮ್ಮ ಮಾತಿಗೆ ಗೌರವ ಕೊಟ್ಟಿಲ್ಲವೇ? ನನ್ನಿಂದ ಏನಾದರೂ ಅಪರಾಧವಾಗಿದೆಯೇ? ನಿಮ್ಮ ಮತ್ತು ತಾಯಿಯ ದುಃಖಕ್ಕೆ ಕಾರಣವೇನು? ದಯವಿಟ್ಟು ಹೇಳಿ. ನಿಮ್ಮ ಕಣ್ಣೀರು ನನ್ನ ಹೃದಯವನ್ನು ಸುಡುತ್ತಿದೆ ಎಂದು ಕೇಳುತ್ತಾನೆ. ಆಗ ಮೃಕುಂಡು ಮಹರ್ಷಿಗಳು ಅತ್ಯಂತ ದುಃಖದಿಂದ ಬಚ್ಚಿಟ್ಟ ಸತ್ಯವನ್ನು ಮಾರ್ಕಂಡೇಯನಿಗೆ ಹೀಗೆ ಹೇಳುತ್ತಾರೆ. ಮಗ, ನಿನ್ನಲ್ಲಿ ಯಾವ ದೋಷವೂ ಇಲ್ಲ. ನೀನು ರತ್ನದಂತಹ ಮಗ. ಆದರೆ ವಿಧಿಯಾಟ ದೊಡ್ಡದು. ಶಿವನು ನಮಗೆ ನಿನ್ನನ್ನು ಕರುಣಿಸುವಾಗ ಒಂದು ಷರತ್ತನ್ನು ಹಾಕಿದ್ದನು. ನಿನ್ನ ಆಯುಸ್ಸು ಕೇವಲ 16 ವರ್ಷಗಳು. ಆ ಸಮಯ ಈಗ ಹತ್ತಿರ ಬಂದಿದೆ. ಇನ್ನು ಕೆಲವೇ ದಿನಗಳಲ್ಲಿ ಯಮನು ನಿನ್ನನ್ನು ಕರೆದೊಯ್ಯಲು ಬರುತ್ತಾನೆ. ನಿನ್ನನ್ನು ಕಳೆದುಕೊಳ್ಳುತ್ತೇವೆ ಎಂಬ ಭಯ ನಮ್ಮನ್ನು ಪ್ರತಿಕ್ಷಣವೂ ಕೊಲ್ಲುತ್ತಿದೆ ಎಂದು ಹೇಳುತ್ತಾರೆ. ಇದನ್ನು ಕೇಳಿದ ಮಾರ್ಕಂಡೇಯನು ಸ್ವಲ್ಪವೂ ಭಯಪಡಲಿಲ್ಲ. ಸಾವು ಎಂಬ ಶಬ್ದ ಅವನನ್ನು ನಡುಗಿಸಲಿಲ್ಲ. ಬದಲಿಗೆ ಅವನ ಮುಖದಲ್ಲಿ ಒಂದು ದಿವ್ಯವಾದ ಶಾಂತವಾದ ಮಂದಹಾಸ ಮೂಡಿತು. ತಂದೆ, ಇಷ್ಟೇನಾ? ಇದಕ್ಕಾಗಿ ಇಷ್ಟು ದಿನ ಚಿಂತಿಸುತ್ತಿದ್ದೀರಾ? ಸಾಕ್ಷಾತ್ ಮೃತ್ಯುಂಜಯನಾದ ಪರಮಶಿವನು ನನ್ನ ಹೃದಯದಲ್ಲಿ ನೆಲೆಸಿರುವಾಗ ಆ ಯಮನ ಭಯ ನನಗೇಕೆ? ಈ ದೇಹ ಪಂಚಭೂತಗಳಿಂದ ಆಗಿದೆ. ಅದು ನಾಶವಾಗಬಹುದು. ಆದರೆ ನನ್ನ ಆತ್ಮ ಶಿವನಿಗೆ ಸೇರಿದ್ದು. ಅದಕ್ಕೆ ಸಾವಿಲ್ಲ. ನೀವು ಚಿಂತಿಸಬೇಡಿ. ನಾನು ನನ್ನ ಭಕ್ತಿಯಿಂದ ಆ ವಿಧಿಯ ಬರಹವನ್ನೇ ಬದಲಾಯಿಸಿ ಬರುತ್ತೇನೆ. ಶಿವನ ಅನುಗ್ರಹವಿದ್ದರೆ ಯಮನನ್ನು ಗೆಲ್ಲಬಹುದು ಎಂದು ಪ್ರತಿಜ್ಞೆ ಮಾಡಿ ಪೋಷಕರ ಆಶೀರ್ವಾದ ಪಡೆದು ದಕ್ಷಿಣ ಸಮುದ್ರ ತೀರಕ್ಕೆ ನಡೆದನು. ದಕ್ಷಿಣ ಸಮುದ್ರದ ತೀರದಲ್ಲಿ ಅಲೆಗಳ ಅಬ್ಬರ ಜೋರಾಗಿತ್ತು. ಅಲ್ಲಿ ಮಾರ್ಕಂಡೇಯನು ಒಂದು ಪವಿತ್ರವಾದ ಏಕಾಂತವಾದ ಸ್ಥಳವನ್ನು ಹುಡುಕಿಕೊಂಡನು. ಅಲ್ಲಿ ಮರಳಿನಿಂದ ಶಿವಲಿಂಗವನ್ನು ಸ್ಥಾಪಿಸಿದನು. ತಾನು ಕಲಿತಿದ್ದ ಎಲ್ಲ ವಿದ್ಯೆಗಳನ್ನು ಮರೆತು ಕೇವಲ ಭಕ್ತಿಯನ್ನು ತುಂಬಿಕೊಂಡನು. ಪದ್ಮಾಸನದಲ್ಲಿ ಕುಳಿತು ಕಣ್ಣುಗಳನ್ನು ಮುಚ್ಚಿ ಸಂಪೂರ್ಣ ಏಕಾಗ್ರತೆಯಿಂದ ಶಿವನ ಧ್ಯಾನದಲ್ಲಿ ಮಗ್ನನಾದನು. ಅವನ ಅಂತರಾಳದಿಂದ ನಾಭಿ ಕಮಲದಿಂದ ಒಂದು ದಿವ್ಯವಾದ ಮಂತ್ರ ಹೊರಹೊಮ್ಮಿತು. ಅದೇ ಪವಿತ್ರವಾದ ಮೃತ್ಯುಂಜಯ ಮಂತ್ರ. ಓಂ ತ್ರಯಂಬಕಂ ಯಜಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವರುಕಮಿವ ಬಂಧನ ಮೃತ್ಯುಂಬೃಧನ ಮಾಮೃತ. ಈ ಮಂತ್ರದ ಅರ್ಥವೇನೆಂದರೆ, 3 ಕಣ್ಣುಗಳುಳ್ಳವನು, ಜಗತ್ತಿಗೆ ಸುಗಂಧ ಮತ್ತು ಸಮೃದ್ಧಿಯನ್ನು ಕರುಣಿಸುವವನಾದ ಪರಮಶಿವನನ್ನು ನಾವು ಆರಾಧಿಸುತ್ತೇವೆ. ಬಲಿತ ಸವತಕಾಯಿಯು ಹೇಗೆ ಬಳ್ಳಿಯ ಬಂಧನದಿಂದ ಯಾವುದೇ ನೋವಿಲ್ಲದೆ ಸಹಜವಾಗಿ ಕಳಚಿಕೊಳ್ಳುತ್ತೇವೆಯೋ ಹಾಗೆಯೇ ನಾವು ಕೂಡ ಸಾವಿನ ಭಯದಿಂದ ಮತ್ತು ಸಂಸಾರವೆಂಬ ಬಂಧನದಿಂದ ಬಿಡುಗಡೆ ಹೊಂದಿ ಅಮರತ್ವವನ್ನು ಪಡೆಯುವಂತಾಗಲಿ. ಈ ಮಂತ್ರದ ಶಕ್ತಿ ಎಷ್ಟು ಪ್ರಬಲವಾಗಿತ್ತೆಂದರೆ ಇಡೀ ಪ್ರಕೃತಿಯೇ ತನ್ನ ಚಲನೆಯನ್ನು ನಿಲ್ಲಿಸಿತು. ಸಮುದ್ರದ ಅಲೆಗಳು ಶಾಂತವಾದವು. ಕಾಡಿನ ಕ್ರೂರ ಪ್ರಾಣಿಗಳು ಮೌನವಾಗಿ ಬಂದು ಅವನ ಸುತ್ತ ಕುಳಿತವು. ಮಾರ್ಕಂಡೇಯನ ತಪಸ್ಸಿನ ಜ್ವಾಲೆ ಯಮಲೋಕವನ್ನು ತಲುಪಿತು. 16ನೇ ವರ್ಷದ ಕೊನೆ ಕ್ಷಣ ಬಂದಿತು. ಯಮಲೋಕದ ಲೆಕ್ಕಪತ್ರದ ಪ್ರಕಾರ ಮಾರ್ಕಂಡೇಯನ ಆಯುಷ್ಯು ಮುಗಿದಿತ್ತು. ಚಿತ್ರಗುಪ್ತನು ಯಮಧರ್ಮರಾಜನಿಗೆ ಸೂಚನೆ ನೀಡಿದನು. ಯಮಧರ್ಮರಾಜನು ತನ್ನ ಭಯಾನಕ ದೂತರುಗಳನ್ನು ಕಳುಹಿಸಿದನು. ಅವರು ಕೈಯಲ್ಲಿ ಪಾಶಗಳನ್ನು ದಂಡಗಳನ್ನು ಹಿಡಿದು ಬಂದರು. ಆದರೆ ಮಾರ್ಕಂಡೇಯನ ಸುತ್ತಲೂ ಆವರಿಸಿದ್ದ ಶಿವನ ದಿವ್ಯ ತೇಜಸ್ಸು ಮತ್ತು ಮಂತ್ರದ ಕವಚವನ್ನು ಕಂಡು ಯಮದೂತರು ಹತ್ತಿರ ಹೋಗಲು ಸಾಧ್ಯವಾಗಲಿಲ್ಲ. ಆ ತೇಜಸ್ಸು ಅವರನ್ನು ಅಗ್ನಿಯಂತೆ ಸುಡತೊಡಗಿತು. ಅವರು ಭಯಪಟ್ಟು ಯಮಲೋಕಕ್ಕೆ ಓಡಿ ಹೋಗಿ, ಪ್ರಭು, ಆ ಬಾಲಕನ ಹತ್ತಿರ ಹೋಗಲು ನಮಗೆ ಸಾಧ್ಯವಿಲ್ಲ. ಅಲ್ಲಿ ಶಿವನ ಶಕ್ತಿ ಆವರಿಸಿದೆ ಎಂದು ವಿಷಯ ತಿಳಿಸಿದರು. ಇದನ್ನು ಕೇಳಿ ಕೋಪಗೊಂಡ ಯಮಧರ್ಮರಾಜನು ನನ್ನ ಆಜ್ಞೆಯನ್ನು ಮೀರುವ ಶಕ್ತಿ ಈ ಜಗತ್ತಿನಲ್ಲಿ ಯಾರಿಗೂ ಇಲ್ಲ. ವಿಧಿಯ ನಿಯಮವನ್ನು ಯಾರೂ ಬದಲಾಯಿಸಲಾರರು ಎಂದು ಗರ್ಜಿಸಿದನು. ತಕ್ಷಣವೇ ಕೈಯಲ್ಲಿ ಪ್ರಾಣವನ್ನು ಕಸಿದುಕೊಳ್ಳುವ ಭಯಾನಕವಾದ ಕಾಲಪಾಶವನ್ನು ಹಿಡಿದು ಮಾರ್ಕಂಡೇಯನ ಎದುರು ಪ್ರತ್ಯಕ್ಷನಾದನು. ಯಮಧರ್ಮರಾಜನ ಆ ಭಯಾನಕ ರೂಪವನ್ನು ಕಂಡ ತಕ್ಷಣವೇ
8 ದಿಕ್ಕಳು ನಡುಗಿದವು ಮತ್ತು ಇಡೀ ಆಕಾಶವೇ ಕತ್ತಲೆಯಿಂದ ತುಂಬಿ ಹೋಯಿತು. ಅವನು ಸಿಡಿಲು ಬಡಿದಂತೆ ಗುಡುಗುತ್ತಾ, ಮಾರ್ಕಂಡೇಯ, ಈ ಭೂಮಿಯ ಮೇಲೆ ನಿನ್ನ ಆಯಸ್ಸು ಮುಗಿದಿದೆ. ನಿನ್ನ ಪೂಜೆಯನ್ನು ಇಂದಿಗೆ ನಿಲ್ಲಿಸು ಮತ್ತು ತಕ್ಷಣವೇ ನನ್ನೊಂದಿಗೆ ಬಾ ಎಂದು ಹೇಳುತ್ತಾನೆ. ಆದರೆ ಮಾರ್ಕಂಡೇಯನು ಕಣ್ಣು ತೆರೆಯಲಿಲ್ಲ, ಪೂಜೆಯನ್ನು ನಿಲ್ಲಿಸಲಿಲ್ಲ. ಅವನು ಶಿವಲಿಂಗವನ್ನು ಮತ್ತಷ್ಟು ಗಟ್ಟಿಯಾಗಿ ಅಪ್ಪಿಕೊಂಡನು. ನಾನು ಶಿವನನ್ನು ಬಿಟ್ಟು ಬೇರೆಲ್ಲೂ ಬರುವುದಿಲ್ಲ, ನನ್ನ ರಕ್ಷಕ ನನ್ನೊಂದಿಗಿದ್ದಾನೆ ಎಂಬ ಅಚಲವಾದ ನಂಬಿಕೆ ಆ ಬಾಲಕನಲ್ಲಿ ಇತ್ತು. ಆಗ ಕುಪಿತನಾದ ಯಮನು, ನನ್ನ ಆದೇಶವನ್ನು ಮೀರುವ ಧೈರ್ಯವೇ, ಈ ಮಣ್ಣಿನ ಶಿವಲಿಂಗ ನಿನ್ನನ್ನು ಉಳಿಸುವುದೇ, ನೋಡೋಣ ಎಂದು ಹೇಳುತ್ತಾ ತನ್ನ ಕಾಲಪಾಶವನ್ನು ಮಾರ್ಕಂಡೇಯನ ಕಡೆಗೆ ಜೋರಾಗಿ ಎಸೆದನು. ಆ ಪಾಶವು ಮಾರ್ಕಂಡೇಯನ ಕುತ್ತಿಗೆಯ ಜೊತೆಗೆ ಅವನು ಅಪ್ಪಿಕೊಂಡಿದ್ದ ಸಾಕ್ಷಾತ್ ಪರಮಶಿವನ ಪ್ರತೀಕವಾದ ಶಿವಲಿಂಗಕ್ಕೂ ಸುತ್ತಿಕೊಂಡಿತು. ಪಾಶವನ್ನು ಎಳೆದರೆ ಲಿಂಗವೇ ಕಿತ್ತು ಬರುವಂತಿತ್ತು. ಇದು ಪರಮಶಿವನಿಗೆ ಮಾಡಿದ ಮಹಾ ಅಪರಾಧವಾಗಿತ್ತು. ತನ್ನ ಭಕ್ತನಿಗೆ ಮತ್ತು ತನ್ನ ಸ್ವರೂಪಕ್ಕೆ ಆದ ಅವಮಾನವನ್ನು ಶಿವನು ಸಹಿಸಲಿಲ್ಲ. ತಕ್ಷಣವೇ ಇಡೀ ಬ್ರಹ್ಮಾಂಡವೇ ನಡುಗುವಂತೆ ಸಿಡಿಲು ಬಡಿದ ಶಬ್ದವಾಯಿತು. ಶಿವಲಿಂಗವು ಮಧ್ಯದಲ್ಲಿ ಸೀಳಿ ಅದರಿಂದ ಅಗ್ನಿ ಸ್ವರೂಪನಾಗಿ ಕೈಯಲ್ಲಿ ತ್ರಿಶೂಲ ಹಿಡಿದು ರುದ್ರಾವತಾರದಲ್ಲಿ ಸಾಕ್ಷಾತ್ ಪರಮಶಿವನು ಪ್ರತ್ಯಕ್ಷನಾದನು. 3ನೇ ಕಣ್ಣು ಕೆಂಡದಂತೆ ಉರಿಯುತ್ತಿತ್ತು. ನನ್ನ ಶರಣು ಬಂದ ಭಕ್ತನನ್ನು ಮುಟ್ಟುವ ಧೈರ್ಯ ನಿನಗೆ ಹೇಗೆ ಬಂತು? ಯಮ, ನಾನೇ ಮಹಾಕಾಳ ಎಂದು ಶಿವನು ಭಯಾನಕವಾಗಿ ಗರ್ಜಿಸಿದನು. ಶಿವನು ಮಹಾಕಾಲನಾಗಿ ಯಮಧರ್ಮರಾಜನ ಎದೆಯ ಮೇಲೆ ಬಲವಾಗಿ ಕಾಲನಿಟ್ಟು ಅವನನ್ನು ನೆಲಕ್ಕೆ ಉರುಳಿಸಿದನು ಮತ್ತು ತ್ರಿಶೂಲವನ್ನು ಎತ್ತಿದನು. ಆಗ ಯಮಧರ್ಮರಾಜನು ನಡುಗುತ್ತಾ ಶಿವನ ಪಾದಕ್ಕೆ ಬಿದ್ದನು. ಪ್ರಭು ಮಹಾದೇವ, ಕ್ಷಮಿಸಿ, ನಾನು ಕೇವಲ ನನ್ನ ಕರ್ತವ್ಯ ಮಾಡುತ್ತಿದ್ದೆ. ಸೃಷ್ಟಿಯ ನಿಯಮದಂತೆ ಆಯುಷ್ಯ ಮುಗಿದವರನ್ನು ಕರೆದೊಯ್ಯುವುದು ನನ್ನ ಕೆಲಸ. ನೀವು ಕೊಟ್ಟ ಕೆಲಸವನ್ನೇ ನಾನು ಮಾಡುತ್ತಿದ್ದೆ ಎಂದು ಬೇಡಿಕೊಂಡನು. ಆಗ ಕರುಣಾಮಯಿಯಾದ ಶಿವನು ಶಾಂತನಾಗಿ, ಯಮ, ನಿನ್ನ ಕರ್ತವ್ಯವನ್ನು ನೀನು ಮಾಡಿದೆ, ಅದು ಸರಿಯೇ. ಆದರೆ ನನ್ನನ್ನು ಸಂಪೂರ್ಣವಾಗಿ ನಂಬಿ ಶರಣಾದ ಭಕ್ತರು ಕಾಲ ಮತ್ತು ಕರ್ಮದ ನಿಯಮಗಳಿಗೆ ಮೀರಿದವರು. ಅವರಿಗೆ ಮೃತ್ಯುವಿನ ಭಯವಿರುವುದಿಲ್ಲ. ಇಂದಿನಿಂದ ಮಾರ್ಕಂಡೇಯನು ಚಿರಂಜೀವಿ, ಅವನಿಗೆ ಸಾವಿಲ್ಲ. ಅವನು ಎಂದೆಂದಿಗೂ 16ರ ಅರೆಯದವನಾಗಿಯೇ ಬದುಕಿರುತ್ತಾನೆ. ನನ್ನ ಭಕ್ತರಿಗೆ ಯಮಬಾಧೆ ಇರುವುದಿಲ್ಲ ಎಂದು ವರ ನೀಡಿದನು. ಅಂದಿನಿಂದ ಮಾರ್ಕಂಡೇಯನು ಚಿರಂಜೀವಿಯಾಗಿ ಶಿವಭಕ್ತಿಯ ಶಕ್ತಿಯನ್ನು ಜಗತ್ತಿಗೆ ಸಾರುತ್ತಾ ನಮ್ಮೆಲ್ಲರಿಗೂ ಆದರ್ಶನಾಗಿದ್ದಾನೆ. ವೀಕ್ಷಕರೇ, ಈ ಕತೆ ಕೇವಲ ಪುರಾಣವಲ್ಲ, ಇದು ಜೀವನದ ಪಾಠ. ನಂಬಿಕೆ ಇದ್ದರೆ ಮೃತ್ಯುವನ್ನೇ ಗೆಲ್ಲಬಹುದು ಎಂಬ ಸಂದೇಶ ಇಲ್ಲಿದೆ. ಮಾರ್ಕಂಡೇಯನಿಗೆ ಸಿಕ್ಕಿದಂತಹ ಶಿವನ ಅನುಗ್ರಹ ನಿಮಗೂ ಸಿಗಬೇಕಾದರೆ ನಿಮ್ಮ ಮನೆಯಲ್ಲೂ ದೈವಿಕ ವಾತಾವರಣ ನಿರ್ಮಾಣವಾಗಬೇಕು. ಅದಕ್ಕಾಗಿ ಮನೆಯಲ್ಲಿ ಪೂಜೆಯನ್ನು ಸರಿಯಾದ ಕ್ರಮದಲ್ಲಿ ಮಾಡುವುದು ಅವಶ್ಯಕ. ಈಗ ನಾನು ಹೇಳುವ ಪೂಜಾ ವಿಧಾನವನ್ನು ಗಮನವಿಟ್ಟು ಕೇಳಿ, ಬರೆದಿಟ್ಟುಕೊಳ್ಳಿ ಮತ್ತು ಪಾಲಿಸಿ. ಶಿವನ ಪೂಜೆಗೆ ಅದ್ದೂರಿಯಾದ ಅಲಂಕಾರ, ಚಿನ್ನಾಭರಣ ಬೇಕಿಲ್ಲ. ಕೇವಲ ಭಕ್ತಿ ಮತ್ತು ಶುದ್ಧಿ ಮುಖ್ಯ. ಶಿವರಾತ್ರಿಯ ದಿನ ಅಥವಾ ಪ್ರತಿ ಸೋಮವಾರ ಬ್ರಹ್ಮ ಮುಹೂರ್ತದಲ್ಲಿ, ಅಂದರೆ ಸೂರ್ಯೋದಯಕ್ಕೆ 90 ನಿಮಿಷಗಳ ಮುಂಚೆ ಎದ್ದು ತಣ್ಣೀರಿನ ಸ್ನಾನ ಮಾಡಿ. ಇದರಿಂದ ದೇಹದ ನರಗಳು ಚುರುಕಾಗುತ್ತವೆ. ಸಾಧ್ಯವಾದರೆ ಬಿಳಿ ಬಣ್ಣದ ಶುಭ್ರವಾದ ಬಟ್ಟೆ ಧರಿಸಿ. ಮನೆಯ ಈಶಾನ್ಯ ಮೂಲೆಯಲ್ಲಿ ಅಥವಾ ನಿಮ್ಮ ಪೂಜಾ ಕೋಣೆಯಲ್ಲಿ ಶಿವಲಿಂಗವನ್ನು ಇರಿಸಿ. ಲಿಂಗದ ಮುಖ ಉತ್ತರಕ್ಕೆ ಅಥವಾ ಪೂರ್ವಕ್ಕೆ ಇರುವಂತೆ ನೋಡಿಕೊಳ್ಳಿ, ದಕ್ಷಿಣಕ್ಕೆ ಬೇಡ. ಪೂಜೆ ಆರಂಭದಲ್ಲಿ ವಿಘ್ನ ನಿವಾರಕ ಗಣಪತಿಯನ್ನು ಪ್ರಾರ್ಥಿಸಿ. ನಂತರ ಶಿವಲಿಂಗಕ್ಕೆ ಅಭಿಷೇಕ ಮಾಡುವುದು ಅತ್ಯಂತ ಶ್ರೇಷ್ಠ. ಶಿವನು ಅಭಿಷೇಕ ಪ್ರಿಯ. ಮೊದಲು ಶುದ್ಧ ನೀರಿನಿಂದ ಅಥವಾ ಗಂಗಾ ಜಲದಿಂದ ಅಭಿಷೇಕ ಮಾಡಿ, ನಂತರ
ಪಂಚಾಮೃತ ಅಭಿಷೇಕ ಮಾಡಿ. ಪಂಚಾಮೃತದಲ್ಲಿರುವ 5 ವಸ್ತುಗಳಿಗೆ ವಿಶೇಷವಾದ ಅರ್ಥವಿದೆ. ಹಸಿ ಹಾಲು ನಿಮ್ಮ ಆಯುಷನ್ನು ವೃದ್ಧಿಸುತ್ತದೆ. ಗಟ್ಟಿ ಮೊಸರು ಉತ್ತಮ ಸಂತಾನವನ್ನು ನೀಡುತ್ತದೆ. ಹಸುವಿನ ತುಪ್ಪ ನಿಮ್ಮ ದೇಹದ ರೋಗಗಳನ್ನು ನಿವಾರಿಸುತ್ತದೆ. ಜೇನುತುಪ್ಪ ನಿಮ್ಮ ವಾಣಿಯನ್ನು ಮಧುರವಾಗಿಸುತ್ತದೆ ಮತ್ತು ಸಕ್ಕರೆ ನಿಮ್ಮ ಬದುಕಿನಲ್ಲಿ ಸುಖ ಶಾಂತಿಯನ್ನು ತರುತ್ತದೆ. ಈ ಅಭಿಷೇಕ ಮಾಡುವಾಗ ಮನಸ್ಸಿನಲ್ಲಿ ಬೇರೆ ಆಲೋಚನೆ ಮಾಡದೆ ಓಂ ನಮಃ ಶಿವಾಯ ಅಥವಾ ಮೃತ್ಯುಂಜಯ ಮಂತ್ರವನ್ನು ಪಠಿಸುತ್ತಲೇ ಇರಿ. ಅಭಿಷೇಕದ ನಂತರ ಶಿವನಿಗೆ ಕುಂಕುಮ ಇಡಬಾರದು, ಅದು ದೇವಿಗೆ ಮಾತ್ರ. ಶಿವನಿಗೆ ಕೇವಲ ವಿಭೂತಿ ಮತ್ತು ಗಂಧವನ್ನು ಇಡಿ. ಭಸ್ಮವು ವೈರಾಗ್ಯದ ಸಂಕೇತ, ಗಂಧವು ಶೀತಲತೆಯ ಸಂಕೇತ. ನಂತರ ಶಿವನಿಗೆ ಪ್ರಾಣಪ್ರಿಯವಾದ ಬಿಲ್ವಪತ್ರೆಯನ್ನು ಅರ್ಪಿಸಿ. ಇಲ್ಲಿ ಒಂದು ರಹಸ್ಯವಿದೆ, ಇದನ್ನು ಗಮನವಿಟ್ಟು ಕೇಳಿ. ಎಲ್ಲಿಯೂ ಹರಿಯದ ಮತ್ತು ತೂತಿಲ್ಲದ 3 ದಳಗಳ ಬಿಲ್ವಪತ್ರೆಯನ್ನು ತೆಗೆದುಕೊಳ್ಳಿ. ಈ 3 ದಳಗಳು ಶಿವನ 3 ಕಣ್ಣುಗಳ ಸಂಕೇತವಾಗಿದೆ. ಬಿಲ್ವಪತ್ರೆಯ ನಯವಾದ ಭಾಗ ಶಿವಲಿಂಗಕ್ಕೆ ತಾಗುವಂತೆ ಅರ್ಪಿಸಬೇಕು ಮತ್ತು ಒರಟಾದ ಭಾಗ ಮೇಲಿರುವಂತೆ ನೋಡಿಕೊಳ್ಳಿ. ಹೀಗೆ ಅರ್ಪಿಸಿದರೆ 1 ಕೋಟಿ ಪುಣ್ಯ ಲಭಿಸುತ್ತದೆ. ನಂತರ ಬಿಳಿ ಬಣ್ಣದ ಹೂವುಗಳನ್ನು, ಅಂದರೆ ತುಂಬೆ ಹೂವು ಅಥವಾ ಮಲ್ಲಿಗೆಯನ್ನು ಇಡಿ. ಕೆಂಪು ಹೂವು ಶಿವನಿಗೆ ನಿಷಿದ್ಧ. ಧೂಪ ಮತ್ತು ದೀಪವನ್ನು ಬೆಳಗಿ ನೈವೇದ್ಯಕ್ಕೆ ಕಲ್ಲು ಸಕ್ಕರೆ, ಹಾಲು ಅಥವಾ ಬಾಳೆಹಣ್ಣನ್ನು ಇಡಬೇಕು. ಕೊನೆಯಲ್ಲಿ ಕರ್ಪೂರದ ಆರತಿ ಬೆಳಗಿ ಆ ಆರತಿಯನ್ನು ಮನೆಯ ಎಲ್ಲ ಮೂಲೆಗಳಿಗೂ ಮುಖ್ಯ ದ್ವಾರಕ್ಕೂ ತೋರಿಸಿ. ಇದರಿಂದ ಮನೆಯಲ್ಲಿರುವ ವಾಸ್ತು ದೋಷಗಳು, ಕಣ್ಣು ದೃಷ್ಟಿ ಮತ್ತು ನಕಾರಾತ್ಮಕ ಶಕ್ತಿಗಳು ಸುಟ್ಟು ಭಸ್ಮವಾಗುತ್ತವೆ. ವೀಕ್ಷಕರೇ, ಮೃಕುಂಡು ಮಹರ್ಷಿಗಳ ತಪಸ್ಸು ಮತ್ತು ಮಾರ್ಕಂಡೇಯನ ಅಚಲ ಭಕ್ತಿ ನಮ್ಮ ಜೀವನಕ್ಕೆ ದಾರಿದೀಪವಾಗಲಿ. ಎಂತಹ ಕಷ್ಟಗಳೇ ಬರಲಿ, ಆರೋಗ್ಯ ಸಮಸ್ಯೆಗಳೇ ಇರಲಿ, ಸಾಲದ ಬಾಧೆಯೇ ಇರಲಿ ಅಥವಾ ಶತ್ರುಗಳ ಕಾಟವೇ ಇರಲಿ, ಆ ಪರಮಶಿವನ ಪಾದವನ್ನು ಬಿಡಬೇಡಿ. ಓಂ ನಮಃ ಶಿವಾಯ ಎಂಬ ಮಂತ್ರ ನಿಮ್ಮ ಉಸಿರಾಗಲಿ. ಈ ಶಿವರಾತ್ರಿಯಂದು ನೀವು ಮಾಡುವ ಪೂಜೆ ನಿಮ್ಮ ಕುಟುಂಬಕ್ಕೆ ದೊಡ್ಡ ರಕ್ಷಾ ಕವಚವಾಗಲಿ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಓಂ ನಮಃ ಶಿವಾಯ ಎಂದು ಬರೆಯೋದನ್ನು ಮರಿಬೇಡಿ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಓಂ ನಮಃ ಶಿವಾಯ.